ಈ ಕಾಮಗಾರಿ ಏನಿದೆ ಇದರ ಅನುದಾನ, ಕಡತ, ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ. ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂಥವರು ಇಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು. ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನೂ ನಡೆಸಿಲ್ಲ. ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತ ಕಾಮಗಾರಿ ಇದು. ಅದೇ ಪ್ರಶ್ನೆ, ತಾವು ಬರೋವಾಗ್ಲೂ ಇದೇ ರಸ್ತೆಯಲ್ಲಿ ಬರಬೇಕು. ಇದನ್ನ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ. ತಾವು ಸಚಿವರಾಗಿದ್ದೀರಿ, ಬಹಳ ಸಂತೋಷ. ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು 3 ವರ್ಷ ಆಗ್ತಾ ಬರ್ತಾ ಇದೆ. ಇನ್ನೇನು ಬಡ್ಜೆಟ್ ಮುಗಿದ್ರೆ 3 ವರ್ಷ. ಸಭಾಧ್ಯಕ್ಷರೇ, ಬೆಂಗಳೂರಿಗೆ ಸಂಬಂಧಪಟ್ಟ ಸ್ವಲ್ಪ ಮಾತಾಡಕ್ ಬಿಡಿ. ಸಭಾಧ್ಯಕ್ಷರೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸಿರ್ತೀರಿ, ನಾವು ಕೂತಿರ್ತೀವಿ. ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ಸಮಸ್ಯೆಗಳದ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್. ಒಂದು ಗಮನ ಕೊಡಿ ಸರ್. ನಮ್ಮ ಕಡೆ, ನಮ್ಮ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್, ಅಂಡರ್ ಪಾಸ್ ಎಲ್ಲಾ ನಿಂತಿದೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ಕೆಂಗುಂಟೆ ನಿಂತಿದೆ, ಉಳ್ಳಾಳು ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿಸ್ತೇ ಸಾಕು. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ, ಒಂದು ಫುಟ್ಪಾತ್ ಅವ್ರದ್ದು, ಒಂದು ಫುಟ್ಪಾತ್ RR ನಗರ. ಗೊತ್ತಾಯ್ತು. ಬಂದು ಮುನ್ರಾಜ್ ಕೇಳಿದ್ದಾರೆ. ಬೆಂಗಳೂರು ಗೊತ್ತಿದೆಯೋ ನನಗೊಂದು ಕಾಲ್ ಭಾಗ ಗೊತ್ತಿದೆ. ತಾವು 28 ಜನನು ತಾವು ಗೊತ್ತಿದೆ ಅಂದೆ. ಅವಕಾಶ ಕೊಟ್ಟಿದೆ, ಚರ್ಚೆ ಜನನು ತಮ್ಮ ಮಕ್ಕಳೇ. ಆಯ್ತು, ಎಲ್ಲರನ್ನು ಒಟ್ಟಾಗಿ ನೋಡಿ. ಆಯ್ತು ಇವ್ರೆ, ಮುನ್ರಾಜು ಆದ್ರೇನು, ಮುನಿರತ್ನ ಒಂದೇ, ಮುನ್ರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುಂದರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡೋಣ. ಓಕೆ, ಕೊಡಿ ಸರ್. ಅಣ್ಣ, ನಿಮ್ದಾದ್ಮೇಲೆ ನನ್ಗೆ ಉತ್ತರ ಕೊಡ್ತಾರೆ, ಬಹಳ ಸಂತೋಷ. ಕೂತ್ಕೊಳ್ಳಿಗ ಕೇಳಿದೀನಿ, ಅದು ಮತ್ತೆ ಉತ್ತರ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ. ಉಪಮುಖ್ಯಮಂತ್ರಿ ಎಡಗಡೆ ಫುಟ್ಪಾತ್ ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು. ಬಟ್ ನನಗಿದು ಬಹಳ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳ್ತಿದ್ರ ಉತ್ತರ ಕೊಡ್ತಾರೆ. ಅಧ್ಯಕ್ಷೆ, 25 ಪ್ರಶ್ನೆ ಹಾಕಿದೀವಿ, ಒಂದು ಪ್ರಶ್ನೆ ಸ್ಟಾರ್ ಬಂದಿದೆ. ಏನ್ ಮಾಡ್ಲಿ, ಅಲ್ಲ, ಒಂದು ಪ್ರಶ್ನೆ ಸ್ಟಾರ್ ಆಗಿದೆ. ಗಮನ ಸೆಳೆಯೋ ಸೂಚನೆ ಕೇಳಿದ್ರೆ ಗಮನ ಸೆಳೀರಿ ಅಂತೀರಾ? ಏನ್ ಹೇಳ್ಬೇಕು ನಾವು ಸಮಸ್ಯೆನ? ನಮ್ಮ ಕ್ಷೇತ್ರ ಸಮಸ್ಯೆ ಇಲ್ಲ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡಿದ್ರಿ. ಅದೇ ಪ್ರಶ್ನೆ ಮತ್ತೆ ತಾವು ಕೇಳ್ತಾ ಇದ್ರಿ, ಉತ್ತರ ಕೊಡೋದು ಬೇಡವಾಗಾದ್ರೆ ಪಡೆದಿದ್ರೆ. ಹೌದು, ನೀವು ಪ್ರಶ್ನೆ ಸದನದಲ್ಲಿ ನಾನು 3ನೇ ಸಾರಿ ಬಂದಿರೋದು. ಯಾರ್ಯಾರು ಏನೇನು ವಿಷಯದ ಮೇಲೆ ಎಷ್ಟೆಷ್ಟು ಸಾರಿ ಮಾತಾಡಿದ್ದಾರೆ ನಾನು ನೋಡಿದ್ದೇನೆ. ಅಲ್ಲಿ ಕೂತಾಗ ನಾನು ರಮೇಶ್ ಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ಕಿವಿ ನೋಡಿದ್ದೇನೆ. ನೀವೊಮ್ಮೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಿ ಅಂತ ಹೇಳಿದರೆ ನಾನು ಹೇಳಿದ್ದು ಒಂದೇ ನಿಮಿಷ. ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ, ಫುಟ್ಪಾತ್ ಅವ್ರಿಗೆ ಬರ್ತದೆ ಅಷ್ಟೇ. ನೀವು ಮಾತಾಡಕ್ಕೆ ಬಿಡಲ್ಲ ಅಂತೀರಾ? ಅದಲ್ಲ ನೋಡಿ, ಪ್ರಶ್ನೆ ಕೇಳಿದ್ರೆ ಹೌದು ಅಧ್ಯಕ್ಷ, ಪ್ರಶ್ನೆ ಕೇಳಿದರೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ. ನಮ್ಮ ಮಧ್ಯೆ ನಿಮ್ದು ಟೈಮ್ ವೇಸ್ಟ್ ಆಯ್ತು. ಏನಿಲ್ಲ ಅಧ್ಯಕ್ಷೆ, ಮುನ್ರಾಜ್ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ, ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ. ಹಿಂದೆನೆ ಇದು ಆಗಿದೆ. ಅದು PJB ಅನ್ನೋ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅಲ್ಲೇನಾಗಿದೆ, 57 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು 2021ರಲ್ಲಿ ಇದನ್ನ ಈ ಕೆಲಸನ ವಹಿಸಲಾಗಿತ್ತು. ಇನ್ನು ಈಗ 48 ಜನ ಮಾಲೀಕರಿಗೆ